ಜಾಸ್ತಿಯಾಗಿ ಬಾಯ್ಲ್ಡ್ ರೈಸ್ ಜೊತೆ ನಂದೂಸ್ ಚಿಕನ್ ಅಂತೂ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ಇದು ನಂಗೆ ಗೊತ್ತಿಲ್ಲ ಫಸ್ಟ್. ಅದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು. ಬೇಕಾ ಚೀಚಿ? ಹೌದಾ, ಚೀಚಿ ಬೇಕು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಅಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇವತ್ತೇನ್ ಗೊತ್ತಾ, ಇದು ಮಂಗಳೂರು ಸ್ಟೈಲ್ ಚಿಕನ್ ಸಾರು. ಈ ಚಿಕನ್ ಸಾರು ಅಂತೂ ತುಂಬಾನೇ ಫೇಮಸ್ ಮಂಗಳೂರು ಕಡೆ ನೀವು ಹೋದಾಗ ಈ ತರನೇ ಚಿಕನ್ ಸಾರು ಜಾಸ್ತಿಯಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದನ್ನು ಆಕ್ಚುಲಿ ಟೈಸನ್ ಕೋಳಿಯಲ್ಲಿ ಮಾಡೋದ್ರಲ್ಲಿ ತುಂಬಾನೇ ರುಚಿ ಬರುತ್ತೆ. ಆದ್ರೂ ಇಲ್ಲಿ ಈ ಕಡೆ ನಮ್ಮ ಮಂಗಳೂರು ಕಡೆ ಎಲ್ಲ ಟೈಸನ್ ಕೋಳಿ ಸಿಗೋದು ತುಂಬಾ ರೇರ್. ಸೊ ನಾನಿವತ್ತು ಬಾಯ್ಲರ್ ಕೋಳಿಯಲ್ಲಿ ಈ ಚಿಕನ್ ಸಾರನ್ನು ಹೇಗೆ ಮಾಡೋದು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಟಿದ್ದೀನಿ. ಈ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ನಾನು ಕಡಲೆ ಎಣ್ಣೆ ಹಾಕಿದ್ದೀನಿ. ಇದು ಇವಾಗ ಬಿಸಿಯಾಗಿದೆ. ಅದಕ್ಕೆ ಇವಾಗ 5 ಗುಂಟೂರು ಮೆಣಸು ಹಾಕಿದ್ದೀನಿ. ಈ ಗುಂಟೂರು ಮೆಣಸು ಅಷ್ಟೊಂದು ಖಾರ ಇಲ್ಲ, ಸೊ ಹಾಗಾಗಿ 5 ಗುಂಟೂರು ಮೆಣಸನ್ನು ಹಾಕಿದ್ದೀನಿ. ನಿಜವಾಗಿ ಗುಂಟೂರು ಮೆಣಸು ನಮ್ಮ ಮಂಗಳೂರು ಕಡೆ ಎಲ್ಲ ಕಡಿಮೆ ಯೂಸ್ ಮಾಡೋದು. ನಮ್ಮ ಮಂಗಳೂರು ಕಡೆ ಎಲ್ಲ ಗಿಡ್ಡ ಮೆಣಸು ಯೂಸ್ ಮಾಡ್ತಾರೆ. ಸೊ ಅದು ಇವತ್ತು ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ. ಸೊ ಅದಕ್ಕಾಗಿ ನಾನಿವತ್ತು ಗುಂಟೂರು ಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದರ ಜೊತೆ ನಾನೊಂದು 15-16 ಬ್ಯಾಡಗಿ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಗ್ಯಾಸ್ ಉರಿನ ಆದಷ್ಟು ಮೆಲ್ಲ ಇಡಿ, ಆಯ್ತಾ? ಇದು ಇಷ್ಟು ಫ್ರೈ ಆದಾಗ ನಾನೊಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆನ ಹಾಕೊಳ್ತಾ ಇದ್ದೀನಿ. ಮೆಂತೆ ಇವಾಗ ಸ್ವಲ್ಪ ಹೊತ್ತು ಬಿಸಿ ಆಗ್ಲಿ, ಅಂದ್ರೆ ಇದರದ್ದು ಸ್ವಲ್ಪ ಕಲರ್ ಒಂದು ಕಂದು ಬಣ್ಣಕ್ಕೆ ಬರಲಿ. ಸೊ ಅಷ್ಟರವರೆಗೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ. ಇವಾಗ ನೋಡಿ, ಇದು ಹಾಕಿದ ತಕ್ಷಣನೇ ಕಲರ್ ಚೇಂಜ್ ಆಗ್ತಾ ಬಂತು. ಸೊ ಇಷ್ಟು ಸಾಕು ಫ್ರೈ ಆಗಿರೋದು. ಆಮೇಲೆ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ 4 ಸಣ್ಣದಾಗಿ ಚಕ್ಕೆನ ಹಾಕೊಳ್ತಾ ಇದ್ದೀನಿ. 1 ಏಲಕ್ಕಿನ ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ನಾನು ಸಾಸಿವೆನ ಹಾಕೊಂಡೆ. ನಿಮ್ಗೆ ಬೇಕಿದ್ರೆ ಸಾಸಿವೆ ಬೇಡ ಅಂತ ಹೇಳುವವರು ಸ್ಕಿಪ್ ಮಾಡಬಹುದು. ಹಾಗೆ 1/2 ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ಹಾಕ್ತಾ ಇದ್ದೀನಿ. ಜೊತೆ 3 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕೊಳ್ತಾ ಇದ್ದೀನಿ. ಇವೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಈ ಚಿಕನ್ ಸಾರು ತಿನ್ನೋದಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಇದು ಜಾಸ್ತಿಯಾಗಿ ಬಾಯ್ಲ್ಡ್ ರೈಸ್ ಜೊತೆ, ಅದ್ರಲ್ಲೂ ನಮ್ ಕಡೆ ಮೂಡೆ ಅಂತ ಹೇಳಿ ಒಂದು ತಿಂಡಿ ಮಾಡ್ತಾರೆ, ಅಂದ್ರೆ ಹಲಸಿನ ಎಲೆಯಲ್ಲಿ ಮಾಡುವಂತಹ ತಿಂಡಿ ಅದು. ಮೂಡೆ ಕೂಡ ಹಾಗೇನೆ. ನೀವು ಯಾವುದೇ ಫಂಕ್ಷನ್ಗೆ ಮಂಗಳೂರಿಗೆ ಹೋದಾಗ ನಿಮ್ಗೆ ಹೆಚ್ಚಾಗಿ ಮೂಡೆ, ಗುಂಡ, ಹಾಗೆ ಇಡ್ಲಿ ಈ ತರನೇ ತಿನ್ಲಿಕ್ಕೆ ಸಿಗೋದು ಜಾಸ್ತಿ. ಸೊ ಅದ್ರ ಜೊತೆ ಈ ಚಿಕನ್ ಸಾರು ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ನಾನು ನಿನ್ನೆ ಚಿಕನ್ ಲಾಲಿಪಾಪ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡಿದ್ದೆ. ಸೊ ರೆಸಿಪಿ ಎಲ್ಲ ಹೇಗಿತ್ತು, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಹಾಗೆ ಇವತ್ತಿನ ಈ ಚಿಕನ್ ರೆಸಿಪಿ ಕೂಡ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನಂಗೆ ಅದು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಹೇಳಿ, ಓಕೆನಾ? ಆದಷ್ಟು ಬೇಗ ನಮ್ಮ ಫ್ಯಾಮಿಲಿ 1K ರೀಚ್ ಆಗೋದಕ್ಕೆ ನೀವು ಕೂಡ ತುಂಬಾನೇ ನಂಗೆ ಸಪೋರ್ಟ್ ಮಾಡಬೇಕು. ಆದಷ್ಟು ಬೇಗ 1K ರೀಚ್ ಆಗಿದ್ದಲ್ಲಿ ನಾನು ನಿಮ್ ಜೊತೆ ಲೈವ್ ಆಗಿ ಮಾತಾಡ್ಬೇಕಂತ ಹೇಳಿ ಎಲ್ಲ ಅನ್ಕೊಂಡಿದೀನಿ. ಸೊ ಇದೆಲ್ಲ ನಿಮ್ ಕೈಯಲ್ಲಿದೆ. ಸೊ ಇದಿಷ್ಟು ಫ್ರೈ ಆಗಿದೆ ನೋಡ್ಬೋದು. ಇದು ಇವಾಗ ನಾವು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನೊಂದು ಬೇರೆ ಪಾತ್ರೆಗೆ ಎತ್ತಿಡುವ. ಇದಿಷ್ಟು ಫ್ರೈ ಆದ್ರೆ ಸಾಕು. ಈಗ ಗ್ಯಾಸ್ ಸ್ಟವ್ ನ ಆನ್ ಮಾಡ್ಕೊಂಡು ಈಗ ಅದೇ ಬಾಣಲೆಗೆ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ.
1.5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡೆ. ತುಪ್ಪ ಬಿಸಿ ಆಗಿದೆ, ತುಪ್ಪ ಬೇಗನೆ ಬಿಸಿ ಆಗುತ್ತೆ, ಹಾಗೆ ಪಾತ್ರೆ ಕೂಡ ತುಂಬಾ ಬಿಸಿ ಇದ್ದದ್ರಿಂದ ಬೇಗನೆ ಬಿಸಿ ಆಯ್ತು. ಇದಕ್ಕೆ ಇವಾಗ 2 ನೀರುಳ್ಳಿನ ನೋಡಿ ಈ ತರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಅದರ ಜೊತೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಆಮೇಲೆ ಜಜ್ಜಿರುವಂತಹ ಈ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 10 ಎಸಳು ಬೆಳ್ಳುಳ್ಳಿನ ಈ ತರ ಜಜ್ಜಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿನ ಜಜ್ಜಿಯೇ ಹಾಕ್ಬೇಕು, ಇಲ್ಲಾಂದ್ರೆ ಮಿಡಿಗಿಡಿಯಾಗಿ ನಾವು ಬೆಳ್ಳುಳ್ಳಿನ ಹಾಕೊಂಡ್ರೆ ಫುಲ್ಲು ಸಿಡಿತದೆ. ಅದಕ್ಕೋಸ್ಕರ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು. ಇದು ನೋಡಿ ಇಷ್ಟು ಫ್ರೈ ಆಗಿದೆ. ಇವಾಗ ಇದಕ್ಕೆ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಇದು ಒಣ ಕೊಬ್ಬರಿ, ಅಂದ್ರೆ ಇದು ನಾನು ಇಲ್ಲಿ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ನೀವು ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿನ ಹಾಕೋಬಹುದು. ಒಂದು ಸಣ್ಣ ಗಾತ್ರದ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅದರ ಜೊತೆ ಸ್ವಲ್ಪ ನಾನು ಅರಿಶಿನ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ. ಜಾಸ್ತಿ ಹೊತ್ತು ಡ್ರೈ ಆಗುವಷ್ಟು ಫ್ರೈ ಮಾಡೋದು ಬೇಡ, ಯಾಕೆಂದ್ರೆ ಇದು ಕೊಬ್ಬರಿ ಕೂಡ ಆದಷ್ಟು ನಿಮ್ಗೆ ನೈಸ್ ಆಗಿ ಗ್ರೈಂಡ್ ಮಾಡಿದಾಗ ನೈಸ್ ಆಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದರ ಮಾಯಿಶ್ಚರ್ ಸ್ವಲ್ಪ ಇರಬೇಕು. ಸೊ ಅಷ್ಟು ನಾವು ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಇಷ್ಟು ಫ್ರೈ ಮಾಡ್ಕೊಂಡೆ ಸಾಕಿದು. ಸ್ವಲ್ಪ ಗಸಗಸೆನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ 1 ಸ್ಪೂನ್ ಬೇಕಿದ್ರೆ 1 ಸ್ಪೂನ್ ಹಾಕೋಬಹುದು, ಅರ್ಧ ಸ್ಪೂನ್ ಬೇಕಿದ್ರೆ ಅರ್ಧ ಸ್ಪೂನ್ ಹಾಕೋಬಹುದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಂಡೆ. ಗಸಗಸೆ ಹಾಕೋದ್ರಿಂದ ನಾನು ಪ್ರತಿ ಸಲನು ಹೇಳ್ತೇನೆ, ಗಸಗಸೆ ನಾವು ಸಾರಿಗೆಲ್ಲ ಯೂಸ್ ಮಾಡೋದ್ರಿಂದ ನಮ್ಗೆ ಚಿಕನ್ ಸಾರು ಕೂಡ ತಿಕ್ಕಾಗಿ ಬರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ ಚಿಕನ್ ಸಾರು. ಬಿಸಿಗೆ ಈಗ ಫ್ರೈ ಆಗಿದೆ. ಗಸಗಸೆ ಹಾಕಿದ್ಮೇಲೆ ಜಾಸ್ತಿ ನಾವು ಫ್ರೈ ಮಾಡ್ಲಿಕ್ಕೆ ಏನಿಲ್ಲ. ಸೊ ಗ್ಯಾಸ್ ಸ್ಟವ್ ನ ಇವಾಗ ಆಫ್ ಮಾಡ್ಕೊಳ್ಳುವ. ಇಲ್ಲಿ ನಾನು ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ತರ್ತೀನಿ. ಇವಾಗ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಹುಣಸೆಹಣ್ಣನ್ನು ಕೂಡ ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಹಸಿ ಜೀರಿಗೆ ಮತ್ತೆ ಒಂದು 4 ಎಸಳು ಬೆಳ್ಳುಳ್ಳಿನ ಹಾಕಿ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ. ಅಂದ್ರೆ ಮಸಾಲೆ ಜೊತೆ ಇದು ಕೂಡ ನಾವು ಗ್ರೈಂಡ್ ಮಾಡ್ಕೊಂಡು ತರಬೇಕು. ಇಲ್ಲಿ ನೋಡ್ಬೋದು ನೋಡಿ, ಇಷ್ಟು ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಸಾಕು. ಈಗ ನಾವು ಚಿಕನ್ ಸಾರು ರೆಡಿ ಮಾಡ್ಕೊಳ್ಳುವ. ಸೊ ಬನ್ನಿ ಹಾಗಾದ್ರೆ ಮಸಾಲೆನ ಯೂಸ್ ಮಾಡ್ಕೊಂಡು ನಾನಿವತ್ತು ಚಿಕನ್ ಸಾರು ಯಾವ ರೀತಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಮಣ್ಣಿದು ಬಿಸಲೆ ತಗೊಂಡಿದ್ದೀನಿ. ಇದನ್ನು ಮಂಗಳೂರಲ್ಲಿ ಬಿಸಲೆ ಅಂತ ಹೇಳಿ ಹೇಳ್ತಾರೆ ನಮ್ ಕಡೆ. ಸೊ ಮಣ್ಣಿದು ಪಾತ್ರೆಯನ್ನ ತಗೊಂಡಿದ್ದೀನಿ. ಸೊ ಇದು ಇವಾಗ ಬಿಸಿ ಆಗ್ತಾ ಇರ್ಲಿ. ಸ್ವಲ್ಪ ನೀರಿದು ಇದರಲ್ಲಿ ಪಸೆ ಇದೆ, ಇದೆಲ್ಲ ಪಸೆ, ನೀರಿದು ಪಸೆ ಎಲ್ಲ ಹೋದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳುವ. ಈ ನೀರಿದು ಪಸೆ ಎಲ್ಲ ಹೋಗ್ತಾ ಬಂತು. ಇದು ಇವಾಗ ಪಾತ್ರೆ ಕೂಡ ತುಂಬಾ ಬಿಸಿ ಆಗಿದೆ. ಇಲ್ಲಿ ನೋಡ್ಬಹುದು ಹೊಗೆ ಹೋಗ್ತಾ ಇದೆ ನೋಡಿ, ಅಲ್ಲಲ್ಲಿ ಹೊಗೆ ಹೋಗ್ತಾ ಇರೋದು ಕಾಣ್ಬಹುದು. ಇವಾಗ ಇದಕ್ಕೆ ನಾನೊಂದು 2 ಸ್ಪೂನ್ ತುಪ್ಪ ಹಾಕೊಳ್ತೀನಿ. ನೀವು ಬೇಕಿದ್ರೆ ಸಾಧಾರಣ ಎಣ್ಣೆ ಕೂಡ ಹಾಕೋಬಹುದು. ನಾನೊಂದು 2.5 ಸ್ಪೂನ್ ತುಪ್ಪ ಹಾಕೊಂಡೆ. ತುಪ್ಪ ಈಗ ಬಿಸಿ ಆಗಿದೆ. ಇದಕ್ಕೆ ಇವಾಗ ನಾನು ಒಂದು ನೀರುಳ್ಳಿನ, ಸಣ್ಣದು ನೀರುಳ್ಳಿ, ಒಂದು ನೀರುಳ್ಳಿನ ನಾನು ಸ್ಲೈಸ್ ಆಗಿ ನೋಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ. ತುಪ್ಪದಲ್ಲಿ ನೀರುಳ್ಳಿ ಫ್ರೈ ಮಾಡುವಾಗ ಘಮನೇ ಒಂಥರ ಚೇಂಜ್ ಅಲ್ವಾ, ತುಂಬಾನೇ ಚೆನ್ನಾಗಿ ಘಮ ಬರ್ತಾ ಇದೆ. ಮತ್ತೆ ಕೂಡ ಬಾಯ್ಲರ್ ಕೋಳಿ ಅಲ್ಲದೆ ಟೈಸನ್ ಕೋಳಿ ಸಿಗ್ಬೇಕು, ಇದಕ್ಕೆ ತುಂಬಾನೇ ರುಚಿ ಆಗುತ್ತೆ. ಅಂದ್ರೆ ಟೈಸನ್ ಕೋಳಿಗೆ ನಾವು ಎಷ್ಟು ಇವಾಗ ಮೆಣಸು ಹಾಕಿದ್ವಲ್ಲ, ಸ್ವಲ್ಪ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಅಂದ್ರೆ ಅದು ಖಾರವಾಗಿದ್ರೇನೆ ಚಂದ. ಇದಕ್ಕೆ ಇವಾಗ ಸ್ವಲ್ಪ ಮೆಣಸು ಹಾಕಿ ಎಲ್ಲ ನಾನು ಇದು ಮಸಾಲೆ ರುಬ್ಬಿಕೊಂಡಿರೋದಲ್ವಾ,
ಸೊ ಟೈಸನ್ ಕೋಳಿಗೆ ಅದೇ ಮಸಾಲ, ಆದ್ರೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಖಾರವಾಗಿ ಮಾಡಬೇಕು, ಅವಾಗ ಇನ್ನಷ್ಟು ತುಂಬಾನೇ ಟೇಸ್ಟ್ ಬರುತ್ತೆ. ಇದು ಸ್ವಲ್ಪ ಬ್ರೌನಿಶ್ ಆಗ್ಲಿ. ಹಾಗೆ ಸ್ವಲ್ಪ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ನೀರುಳ್ಳಿ ಇದೆಯಲ್ಲ ಬೇಗನೆ ಫ್ರೈ ಆಗ್ತದೆ. ಜಸ್ಟ್ ಸೆಕೆಂಡ್ ಅಲ್ಲೇ ಒಂಥರ ಕಲರೇ ಚೇಂಜ್ ಆಗೋಯ್ತು. ನೀರುಳ್ಳಿನ ಕೆಂಪಾಗಿ ಉರಿಯೋದ್ರಿಂದ ಸಾಂಬಾರು ಅಂತೂ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ಹಾಗೆ ಇದರ ಜೊತೆ ನಾನು ಕಸೂರಿ ಮೇಥಿಯನ್ನು ಕೂಡ ಹಾಕೊಳ್ತೇನೆ. ಈ ಕಸೂರಿ ಮೇಥಿ ಚಿಕನ್ ಸಾಂಬಾರಿಗೆ ಹಾಕೋದ್ರಿಂದ ಚಿಕನ್ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನಾನು ಮೆಂತೆ ಕೂಡ ಹಾಕೊಂಡಿದ್ದೀನಿ, ಮೆಂತೆ ಕೂಡ ನಾನು ರುಬ್ಬುವಾಗ ಹಾಕೊಂಡಿದ್ದೀನಿ. ಇವಾಗ ಚಿಕನ್ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ಇಲ್ಲಿ ಕಸೂರಿ ಮೇಥಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಚಿಕನ್ ಬೇಯಲಿಕ್ಕೆ ಇಡ್ಬೇಕಾದ್ರೆ ನಾನು ಮೊದಲಿಗೆ ಇಲ್ಲಿ ನೋಡಿ ಈರುಳ್ಳಿ ಮತ್ತೆ ಕಸೂರಿ ಮೇಥಿಯನ್ನು ಕೂಡ ಹಾಕೊಂಡಿದ್ದೀನಿ. ಈ ಕಸೂರಿ ಮೇಥಿ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಅಲ್ಲಲ್ಲಿ ನೀರುಳ್ಳಿ ಕೂಡ ಹಾಗೇನೆ ಬ್ರೌನಿಶ್ ಆಗ್ತಾ ಬರ್ತಾ ಇದೆ. ಸ್ವಲ್ಪ ನಾನು ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಎಂತ ಮಾರ್ರೆ, ಈ ಕರಿಬೇವು ಸೊಪ್ಪು ಹೆಂಗೆ ಚಿಟಪಟ ರಟ್ಟತಾ ಇದೆ ಅಲ್ಲ. ಕರಿಬೇವು ಸೊಪ್ಪು ಈ ತರ ಚಿಟಪಟ ರಟ್ಟೋದನ್ನು ನೋಡಿದ್ರೆ ನಾವು ಓಡಿ ಹೋಗುವ ಅಂತ ಹೇಳಿ ಆಗ್ತದಪ್ಪ, ಅಷ್ಟು ಎದುರಿಸ್ತದೆ ಈ ಕರಿಬೇವು ಸೊಪ್ಪು. ಇವಾಗ ಚಿಕನ್ ಅನ್ನು ಹಾಕೊಳ್ಳುವ. ನಾನು ಚಿಕನ್ ರೆಸಿಪಿ ಮಾಡುವಾಗ ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ, ನಾನು ಚಿಕನ್ ಯಾವತ್ತಿದ್ರು ನಂದೂಸಿಂದ ತರಿಸೋದು ಅಂತ ಹೇಳಿ. ಈ ಸಲ ಫಾರ್ ಎ ಚೇಂಜ್ ಆಗಿ ನಂದೂಸಿಂದ ತರಿಸಿಲ್ಲ. ಈ ಸಲ ನನ್ನ ಯಜಮಾನ್ರು ಬೇರೆ ಕಡೆಯಿಂದ ತಗೊಂಡು ಬಂದಿದ್ದಾರೆ. ಸೊ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ನಂದೂಸ್ ಚಿಕನ್ ಅಂತೂ ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ಇದು ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಈ ಚಿಕನ್. ಸೊ ನೋಡುವ ರೆಸಿಪಿ ಹೆಂಗೆ ಬರುತ್ತೆ ಅಂತ ಹೇಳಿ. ಚಿಕನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಇದರಲ್ಲೇ ಫ್ರೈ ಮಾಡಿಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕುವ. ಚಿಕನ್ ಸ್ವಲ್ಪ ಸ್ಮೆಲ್ ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಅರಶಿನ ಹಾಕೊಳ್ಳುವ. ಇದು 5 ನಿಮಿಷ ಆದ್ರೂ ಹೀಗೇನೆ ಬೇಯಬೇಕು. ಅಂದ್ರೆ ಸ್ವಲ್ಪ ನೀರೆಲ್ಲ ಏನ್ ಸೇರಿಸಬೇಡಿ, ಇದ್ರದೇ ನೀರು ಬಿಟ್ಕೊಳ್ಳುತ್ತೆ. ಈ ಚಿಕನ್ ಅಲ್ಲೇ ನೀರಿರುತ್ತೆ, ಸೊ ಅದೇ ಬಿಟ್ಕೊಳ್ಳುತ್ತೆ. ಆವಾಗ ನಾನು ಈರುಳ್ಳಿ ಫ್ರೈ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಂಡೆ. ಗ್ಯಾಸ್ ಉರಿನ ಆದಷ್ಟು ಮೆಲ್ಲ ಇದೆ. ಮುಚ್ಚಳ ಮುಚ್ಚಿಡುವ. ಇದು ಇವಾಗ 5 ನಿಮಿಷ ಹಾಗೇನೆ ಬೇಯ್ತಾ ಇರ್ಲಿ. ನೋಡಿ 5 ನಿಮಿಷ ಆದ್ಮೇಲೆ ಮುಚ್ಚಳನ ತೆಗಿತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ನಾನು ಆವಾಗ ಒಂದು ಚೂರು ಚಿಕನಿಗೆ ನೀರು ಕೂಡ ಹಾಕಿರ್ಲಿಲ್ಲ. ನಾನು ಆವಾಗ್ಲೇ ಹೇಳಿದೆ ಚಿಕನಿಂದ ನೀರು ಬಿಡ್ತದೆ ಅಂತ ಹೇಳಿ. ನೋಡಿ ಎಷ್ಟು ಚಂದ ಈಗ ಬಿಟ್ಟಿದೆ. ಬಾಯ್ಲರ್ ಚಿಕನ್ ನಿಮಗೆ ಗೊತ್ತಲ್ಲ, ಬೇಯಲಿಕ್ಕೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಒಂದು 10 ನಿಮಿಷದಲ್ಲೇ ಬೆಂದಾಗ್ತದೆ. ಅದು ಬೇಗನೆ ಬೇಯ್ತದೆ, ಮೆದುಕೋಳಿ ಅಲ್ವಾ ಇದು. ಸೊ ಇದು ಬೇಗನೆ ಬೇಯೋದಕ್ಕೆ ಟೈಮ್ ಕೂಡ ಹಿಡಿಯಲ್ಲ ಇದು. ಇದೆಲ್ಲ ನೀರು ಸ್ವಲ್ಪ ಸುಂಡ್ಲಿ. ಇದೆಲ್ಲ ನೀರು ಸ್ವಲ್ಪ ಸುಂಡಾದ್ಮೇಲೆ ನಾವು ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಹೊತ್ತು ಬೇಯಿಸುವ. ಇದೀವಾಗ ನೀರೆಲ್ಲ ಬಿಡ್ತಾ ಬರ್ತಾ ಇದೆ ನೋಡಿ. ಇಷ್ಟು ನೀರು, ನಾನು ಸ್ವಲ್ಪನೂ ನೀರು ಹಾಕಿಲ್ಲ ನೋಡಿ, ಇಷ್ಟು ನೀರು ಬಂದಿದೆ ನೋಡಿ. ಇಷ್ಟು ನೀರು ಬಿಟ್ಕೊಂಡಿದೆ ಚಿಕನ್ ಇದೆ. ಇವಾಗ ಇಷ್ಟು ಬೆಂದದ್ದು ಸಾಕು.
ಇವಾಗ ಇದಕ್ಕೆ ನಾನು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಇದು ನೋಡಿ ಈಗ ಇಷ್ಟು ಬೆಂದಿದೆ ಅಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳುವ. ನಾನು ರುಬ್ಬಿಟ್ಟಿರೋ ಮಸಾಲೆನ ಸ್ವಲ್ಪ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ಅಂದರೆ ಇದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಪೀಸ್ ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಏನನಿ ಸ್ಮೆಲ್ ಬರ್ತಿದೀಯಾ ಚೀಚಿ? ಈ ಚಿಕನ್ ಸಾರು ಸ್ಮೆಲ್ಲಿಗೆ ನಮ್ಮ ಹನಿ ಇದ್ದಾಳಲ್ಲ, ನನ್ನ ಕಾಲ ಬದಿಯಲ್ಲೇ ನಿಂತಿದ್ದಾಳೆ ಬಂದು. ಅವಳಿಗೆ ಇದ್ರ ಸ್ಮೆಲ್ ಟೆಂಪ್ಟ್ ಆಗಿದೆ, ತಡಿಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಸೊ ತಿನ್ಬೇಕು ತಿನ್ಬೇಕು ಅಂತೇಳಿ ನೋಡಿ ಸೌಂಡ್ ಕೇಳ್ತಾ ಇದೆಯಾ, ಅವಳದ ಗೆಜ್ಜೆದು ಸೌಂಡು. ಹನಿ ಏನ್ ಬೇಕು? ಚೀಚಿ ಬೇಕಾ? ಚೀಚಿ ಬೇಕಾ ನಿಮಗೆ? ಹೌದಾ? ಓ ಇಲ್ಲೇ ನಿಂತಿದ್ದಾಳೆ. ಸೊ ಇದು ಇವಾಗ ಒಂದು 2 ನಿಮಿಷ ಈ ಮಸಾಲೆ ಜೊತೆ ಬೇಯ್ತಾ ಇರ್ಲಿ. ಮುಚ್ಚಳನ ಮುಚ್ಚಿಡುವ. ಇವಾಗ ಒಂದು 2 ನಿಮಿಷ ಆಗಿದೆ, ಮುಚ್ಚಳನ ತೆಗೆಯುವ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ತಾ ಇದೆ ಇದೀಗ. ಎಷ್ಟು ನೀರ್ ಬಿಟ್ಟು, ಒಂದು ಚೂರು ನಾನು ನೀರು ಹಾಕೊಂಡಿಲ್ಲ ನೋಡಿ, ಎಷ್ಟು ನೀರ್ ಬಿಟ್ಕೊಂಡಿದೆ ನೋಡಿ. ಉಪ್ಪೆಲ್ಲ ಆವಾಗ್ಲೇ ಹಾಕಿದ್ನಲ್ಲ, ಹಾಗಾಗಿ ಉಪ್ಪೆಲ್ಲ ಕರೆಕ್ಟ್ ಇದೆ. ಬೇಕಿದ್ರೆ ಜಾಸ್ತಿನೇ ಉಪ್ಪು ಹಾಕ್ಬೋದು, ಯಾಕೆಂದ್ರೆ ನಾವು ಮಸಾಲೆ ಸೇರಿಸ್ಬೇಕಾದ್ರೆ ಉಪ್ಪು ಕರೆಕ್ಟ್ ಆಗುತ್ತೆ ಆವಾಗ. ಈಗ ನಾನೀಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಫಸ್ಟಿಗೆ ಒಗ್ಗರಣೆ ಇಡ್ಬೇಕಾದ್ರೆ ತುಪ್ಪದಲ್ಲಿ ಇಟ್ಟದ್ದು ತುಂಬಾನೇ ಒಳ್ಳೇದಾಯ್ತು. ಯಾಕೆಂದ್ರೆ ತುಂಬಾನೇ ಒಳ್ಳೆ ಸಾಂಬಾರಂತೂ ಹೆಂಗೆ ಟೇಸ್ಟ್ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಚಂದ ಟೇಸ್ಟ್ ಬಂದಿದೆ. ಅದರಲ್ಲೂ ನಾನು ಮಸಾಲೆ ರುಬ್ಬೋವಾಗ ಕೊಬ್ಬರಿನ ಯೂಸ್ ಮಾಡ್ಕೊಂಡೆ, ಹಸಿ ತೆಂಗಿನಕಾಯಿ ಯೂಸ್ ಮಾಡ್ಕೊಂಡಿಲ್ಲ, ಕೊಬ್ಬರಿನ ಯೂಸ್ ಮಾಡ್ಕೊಂಡಿದ್ರಿಂದ ಮಸಾಲೆ ಇನ್ನಷ್ಟು ತುಂಬಾನೇ ಟೇಸ್ಟ್ ಆಗಿ ಬಂದಿದೆ. ಹಾಗೆ ತುಂಬಾನೇ ಒಳ್ಳೆ ಘಮ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಸಾರು. ಇವಾಗ ಆಲ್ಮೋಸ್ಟ್ ನಮ್ಗೆ 60% ಇಲ್ಲಿ ಚಿಕನ್ ಬೆಂದಿದೆ. ನೋಡಿ ಎಷ್ಟೊಂದು ನೀರ್ ಬಿಟ್ಕೊಂಡಿದೆ ಈ ಚಿಕನ್, ಸ್ವಲ್ಪನೂ ನೀರು ಹಾಕಿಲ್ಲ ಫ್ರೆಂಡ್ಸ್ ನಾನು. ಇವಾಗ ಇದಕ್ಕೆ ಮಸಾಲೆನ, ಈ ರುಬ್ಬಿಟ್ಟಿರೋ ಮಸಾಲೆ ಇದೆಯಲ್ಲ, ಮಸಾಲೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರನ್ನು ಕೂಡ ಸೇರಿಸ್ಕೋಬೇಕು. ಮಸಾಲೆ ಜೊತೆ ಒಂದು 5 ನಿಮಿಷ ಆದ್ರೂ ಚೆನ್ನಾಗಿ ಇದರಲ್ಲಿ ಕುದಿ ಬರ್ಲಿ. ಅಂದ್ರೆ ನೀವು ಗ್ಯಾಸ್ ಫ್ಲೇಮ್ ನ ಆದಷ್ಟು ಜಾಸ್ತಿನೇ ಹಿಡಿ. ಅಂದ್ರೆ ಒಂದು ಕುದಿ ಬರ್ಬೇಕು ಈ ಮಸಾಲೆ ಜೊತೆ, ಈ ಚಿಕನ್ ಎಲ್ಲ ಚೆನ್ನಾಗಿ ಒಂದು ಕುದಿ ಬರ್ಬೇಕು. ನಂಗೆ ಪಾತ್ರೆ ಸ್ವಲ್ಪ ಸಣ್ಣದಾಯ್ತು, ಸಾಂಬಾರು ಸ್ವಲ್ಪ ಜಾಸ್ತಿ ಆಯ್ತು, ಹಾಗಾಗಿ ನಾನು ಬೇರೆ ಪಾತ್ರೆಗೆ ಸಾಂಬಾರನ್ನು ಶಿಫ್ಟ್ ಮಾಡ್ಕೊಂಡೆ. ಸೊ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನೆಲ್ಲ ಸೇರಿಸ್ಕೊಂಡೆ. ನಮ್ಗೆ ಎಷ್ಟು ನೀರು ಬೇಕು ನೋಡಿ ಅದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು. ಈಗ ಇಷ್ಟು ಸಾಕು ನೀರು. ಇದೊಂದು 5 ನಿಮಿಷ ಇದರಲ್ಲೇ ಬೇಯ್ತಾ ಇರ್ಲಿ. ಸಾಂಬಾರಂತೂ ಅಲ್ಟಿಮೇಟ್ ಆಗಿ ಬಂದಿದೆ ಫ್ರೆಂಡ್ಸ್. ತಳ ಹಿಡಿಯೋದಾಗೆ ನಾವೀಗ ಸೌಟ್ ಆಗ್ತಾ ಇರ್ಬೇಕು. ಚಿಕನ್ ಎಲ್ಲ ಆಲ್ಮೋಸ್ಟ್ ನೋಡಿ ಬೆಂದಿದೆ. ಇವಾಗ ಈ ನೋಡಿ ಚಿಕನ್ ಬೆಂದಿದೆ ಹೇಗೆ ಗೊತ್ತಾಗೋದು ಗೊತ್ತಾ? ಈ ಎಲುಬು ಇದೆಯಲ್ಲ, ಈ ಎಲುಬು ಮಾಂಸನ ಬಿಟ್ಬೇಕು, ಆವಾಗ ನಮ್ಗೆ 100% ಚಿಕನ್ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸ್ವಲ್ಪ ಹೊತ್ತು ಮುಚ್ಚಳನ ಮುಚ್ಚಿಡುವ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆ ನೋಡಿ, ಫುಲ್ ಎಲ್ಲ ಕಡೆ ಕುದಿ ಬರ್ತಾ ಇದೆ.
ನಮ್ದು ಚಿಕನ್ ಸಾರು ರೆಡಿ ಆಯ್ತು. ನೋಡಿ, ನಾನೊಂದು ಸ್ಪೆಷಲ್ ಐಟಮ್ ಮನೆಯಲ್ಲಿ ಅಮ್ಮ ಮಾಡಿದ್ದಾರೆ ಇವತ್ತಂತ ಹೇಳಿದೆಲ್ಲ, ಇದು ಹಲಸಿನ ಎಲೆದು ಇಡ್ಲಿ. ಸೊ ಇದನ್ನು ನಾನು ಇವತ್ತು ಚಿಕನ್ ಸಾರು ಜೊತೆ ಕಾಂಬಿನೇಷನ್ ಮಾಡಿ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ ಗೈಸ್ ಈ ಹಲಸಿನ ಎಲೆದು ಇಡ್ಲಿ. ಹಾಗೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು ಇದು. ಫ್ರೆಂಡ್ಸ್ ನೋಡಿ, ಹಲಸಿನ ಎಲೆ ಇಡ್ಲಿ ಹಾಗೆ ಚಿಕನ್ ಸಾರು. ಮೊದಲಿಗೆ ಇಲ್ಲಿ ಇಡ್ಲಿ ಜೊತೆ ನಾನು ಕಾಂಬಿನೇಷನ್ ಮಾಡಿ ತಿಂತೀನಿ, ಯಾವ ರೀತಿ ಇದೆ ಅಂತ ಹೇಳಿ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಏನ್ ಬೇಕು ನಿಂಗೆ? ಚೀಚಿ, ಅಯ್ಯೋ ನನ್ನ ನಾನಿ ಫುಲ್ಲು ಟೆಂಪ್ಟು. ಬೇಕಾ ಚೀಚಿ? ಹೌದಾ, ಚೀಚಿ ಬೇಕಾ? ಇಲ್ಲಿ ನೋಡು, ಇಲ್ಲಿ ನೋಡು, ಚೀಚಿ ಬೇಕಾ? ಹೌದಾ? ನೋಡಿ ಫ್ರೆಂಡ್ಸ್, ಇದಂತೂ ತುಂಬಾನೇ ಸಖತ್ತಾಗಿದೆ ಇಡ್ಲಿ. ನನ್ನ ಹನಿ ನನ್ನನ್ನು ತಿನ್ಲಿಕ್ಕೆ ಬಿಡ್ತಾ ಇಲ್ಲ. ಹಾಗೆ ಚಿಕನ್ ನೋಡೋದಾದ್ರೆ ನೋಡಿ, ಚೆನ್ನಾಗಿ ಬೆಂದಿದೆ ಈ ಇಡ್ಲಿ ಜೊತೆ. ಸೂಪರ್ ಡೂಪರ್, ತುಂಬಾ ಚೆನ್ನಾಗಿ ಬಂದಿದೆ. ಸಾಂಬಾರಂತೂ ಸೂಪರ್ ಆಗಿ ಬಂದಿದೆ. ಸಾಂಬಾರಂತೂ ಒಳ್ಳೆ ಸಖತ್ತಾಗಿ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಗೈಸ್, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಹೇಳಿ, ಆಯ್ತಾ? ಓಕೆ, ಬಾಯ್ ಬಾಯ್.